ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಆ್ಯಂಡ್ ಜಾತ್ರೆಗಂತ ಹೇಳಿ ಹೊರಟಿದ್ದೀವಿ ಅಂತ. ಉಜಿರೆ ಜಾತ್ರೆಗೆ ನಾಳೆ ಕೂಡ ಜಾತ್ರೆ ಇದೆ, ನಾಳೆ ಮಹಾರಥೋತ್ಸವ. ಬಟ್ ಇವತ್ತು ತುಂಬ ಜನ ಇರಲ್ಲ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಬಿಕಾಸ್ ಅಮ್ಮ ಬರಲ್ಲ ಅಂತೆ, ಬಾವ ಮತ್ತು ಅಕ್ಕ ಹೋಗ್ತಾ ಇದ್ದಾರೆ ಆಟೋದಲ್ಲಿ. ಸೊ ಅವ್ರ ಜೊತೆ ನಾನು ಕೂಡ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ. ಮಕ್ಕಳು ಕೂಡ ರೆಡಿ ಆಗಿದ್ದಾರೆ, ಇವಾಗ ಹೋಗಬೇಕು 8 ಗಂಟೆಗೆ ಹೋಗೋದು ಅಂತ ಹೇಳಿದ್ದಾರೆ. ಸೊ ನೋಡಿ, ದೂರ ಹೋಗೋದು ದೂರ ಹೋಗೋದು ಜಾತಿಗ. ನೀನೆಲ್ಲಿಗೆ ಹೋಗೋದು ಚಿನ್ನ? ನೀನೆಲ್ಲಿ ಹೋಗೋದು? ಎಲ್ಲಿ? ಜಾತ್ರೆಗೆ. ಎಷ್ಟು ಟೊಪ್ಪಿ ಹಾಕ್ತಾ ಇದ್ದೇನೆ, ಅಮ್ಮ ಟೊಪ್ಪಿ ಹಾಕಂತ ಹೇಳಿ ಬೊಬ್ಬೆ ಹಾಕ್ತಿದ್ದಾರೆ. ಬಿಕಾಸ್ ನಾಳೆ ಶೀತ ಆದ್ರೆ ಒಂದು ವಾರ ನಿಲ್ಲಲ್ಲ, ಅದಕ್ಕೆ ಟೊಪ್ಪಿ ಇರ್ಲಿ ಅಂತ ಸೇಫ್ಟಿ. ಚಳಿ ಉಂಟು, ಚಳಿತಲ್ಲ. ಇವಾಗ ಟೈಮ್ ಒಂದು 8 ಗಂಟೆ ಆಯಿತು ಆಯಿತಾ. ನಾವು ಅತ್ತೆ ಮನೆ ಹತ್ರ ಬಂದಿದ್ದೀವಿ. ಅಂದರೆ ಭಾವ ಮತ್ತು ಅಕ್ಕ ಹೋಗ್ತಾರೆ ಜಾತ್ರೆಗೆ. ಸೊ ಅವ್ರ ಜೊತೆನೇ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಇವತ್ತು ಹೋಗಲ್ಲ, ಲಾಸ್ಟ್ ಡೇ ಜಾತ್ರೆಗೆ ಹೋಗುವಂಥದ್ದು. ಅದಕ್ಕಿಂತ ಜಾತ್ರೆ ಅವತ್ತು ಮಧ್ಯಾಹ್ನ ಹೋಗಿ ಬರ್ತಿದ್ದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಅವರು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಹೇಗೂ ತುಂಬ ಜನ ಇರಲ್ಲ ಇವತ್ತು ಅಂತ ಅಂದ್ಕೊಳ್ತೀನಿ. ನಾನಂತೂ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಟ್ ನಾಳೆ ಅಂತೂ ತುಂಬ ಜನ ಇರ್ತಾರೆ, ಫುಲ್ ರಶ್ ಆಗಿರುತ್ತೆ. ಮಕ್ಕಳನ್ನ ಕರ್ಕೊಂಡೋದ್ರೆ ಸ್ವಲ್ಪ ಕಷ್ಟನೇ. ಅದಕ್ಕೆ ಇವತ್ತೇ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಫೈನಲಿ ನೋಡಿ, ಇವಾಗ ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ. ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಆಯಿತಾ. ನಾನು ಫಸ್ಟ್ ಟೈಮ್ ಅವರನ್ನು ಈ ಥರ ನೈಟ್ ಜಾತ್ರೆ ಕರ್ಕೊಂಡು ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಒಬ್ಬನನ್ನೇನೋ ಕರ್ಕೊಂಡು ಹೋಗಿದ್ದೆ, ಬಟ್ ಅದಕ್ಕಿಂತ ಮುಂಚೆ ಮಧ್ಯಾಹ್ನನೇ ಕರ್ಕೊಂಡು ಹೋಗಿ ಬಂದಿದ್ದು ಆಯಿತಾ. ನೋಡಿ, ಫೈನಲಿ ಉಜಿರೆ ರೀಚ್ ಆದ್ವಿ ನಾವು. ಇವತ್ತು 21 ಅಂದರೆ ಇವತ್ತು 20th. ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇರಲಿಲ್ಲ, ಬಿಕಾಸ್ 22ಗಾದರೂ ಹೋಗ್ಬೋದಿತ್ತು. ಬಟ್ ಅವತ್ತು ನಮ್ಮ ಊರಲ್ಲಿ ಏನು ವಾರ್ಷಿಕೋತ್ಸವ ಇದೆ, ಅವತ್ತು ಕೂಡ ಜಾತ್ರೆಗೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವತ್ತೇ ಬರ್ತಾ ಇದ್ವಿ. ಹಾಗೆ ನೋಡಿ, ಇಲ್ಲಿ ರಥ ಇದೆ ಅಲ್ವಾ, ಅದು ನಾಳೆಗೆ ರಥೋತ್ಸವಕ್ಕೆ. ಇವಾಗ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ತಗೊಳ್ತಾ ಇದ್ವಿ, ಯಾವುದೆಲ್ಲ ಐಟಮ್ಸ್ ಬೇಕಾದನ್ನಷ್ಟೇ. ಆ್ಯಂಡ್ ಮಕ್ಕಳಂತೂ ಆಟ ಸಾಮಾನು ಕೇಳಲೇ ಇಲ್ಲ ಆಯಿತಾ, ಒಂದು ಕೂಡ ಕೇಳಲಿಲ್ಲ. ಸೊ ತಿನ್ನೋದಕ್ಕೆ ಮಾತ್ರ ತುಂಬ ಕೇಳಿದ್ರು, ಗೋಬಿ ಆಗಿರ್ಬೋದು ಅಥವಾ ಟ್ವಿಸ್ಟರ್ ಎಲ್ಲ ಕೇಳಿದ್ರು. ಅದಕ್ಕೆ ತೆಗೆಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಒಂದು ರೌಂಡ್ ಬಂದ್ವಿ, ಬಟ್ ಏನು ತಿಂಡಿ ಕೇಳಿಲ್ಲ ಅವರು, ಸಾರಿ ಆಟ ಸಾಮಾನು ಕೇಳಿಲ್ಲ ಆಯಿತಾ. ಸೊ ಇವಾಗ ಚರ್ಮುರಿ ತೊಗೊಳ್ತಾ ಇದ್ವಿ. ಚರ್ಮುರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ, ನಾವು 3 ಜನ, 2 ಅಕ್ಕನವರಿದ್ದಾರೆ. ಹಾಗೆ ಮಕ್ಕಳಿಗೆ ಪೊಟೆಟೊ ಟ್ವಿಸ್ಟರ್ ಬೇಕು ಅಂತ ಹೇಳಿ ಕೇಳಿದ್ರು ಆಯಿತಾ. ಅದನ್ನು ತಿನ್ನಲಿಕ್ಕಾಗಲ್ಲ ಹಿಡ್ಕೊಂಡು ಅವನಿಗೆ, ಆದರೂ ಅದರಲ್ಲೇ ತಿಂತೀನಿ ಅಂತ ಹೇಳಿ ತಿಂತಾ ಇದ್ದಾನೆ. ಫೈನಲಿ ಅವ್ರಿಗೆ ಏನು ಬೇಕು ಅದೆಲ್ಲ ತೆಗೆಸ್ಕೊಟ್ಟೆ. ಫಸ್ಟ್ ಟೈಮ್ ನೈಟ್ ಎಲ್ಲಿಗಾದರೂ ಹೊರಗಡೆ ಕರ್ಕೊಂಬರ್ತಿರೋದು ಆಯಿತಾ. ಸೊ ನನ್ನ ಮಕ್ಕಳಿಗಂತೂ ತುಂಬ ಖುಷಿಯಾಗಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಷ್ಟು ಜನ ಇದ್ದಾರೆ ಇವತ್ತು. ನಾಳೆ ಅಂತೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಆಯಿತಾ. ಸೊ ಮನೆಯಲ್ಲಿ ಸ್ವಲ್ಪ ಖಾರ ಸಾರು ಹಾಕಿದ್ರು, ಖಾರ ಆಗಿಲ್ಲ ಅಂದರೂ ಊಟಕ್ಕೆ ಸಾರೆಲ್ಲ ಖಾರ ಅಂತ ಹೇಳ್ತಿರ್ತಾರೆ. ಬಟ್ ಇವತ್ತು ಗೋಬಿ ಆ್ಯಂಡ್ ಪೊಟೆಟೊ ಟ್ವಿಸ್ಟರ್ ಎಲ್ಲ ತಿಂದರು, ಅದು ಸ್ವಲ್ಪ ಕೂಡ ಖಾರ ಆಗಿಲ್ಲ ಆಯಿತಾ ಅವರಿಗೆ. ಸೊ ಇಲ್ಲಿ ನೋಡಿ, ಫುಲ್ಲು ಜಾಲಿ ನನ್ನ ಮಕ್ಳಿಗಂತೂ. ಸೊ ಏನೆಲ್ಲ ವೆರೈಟಿ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ಒಂದೇ ಸಲ. ಸೊ ನಾವು ಇವಾಗ ಇಲ್ಲಿ ಗೋಬಿ ತಿಂತಾ ಇದ್ದೀವಿ, ಆ್ಯಂಡ್ ಚರ್ಮುರಿ ಕೂಡ ತಿಂದಿದ್ದಾಯಿತು. ಸೊ ಹಾಗೆ ಗೋಬಿ ತಿನ್ನೋಣ ಅಂತ ಹೇಳಿ ತಿಂದು ಮತ್ತು ಐಸ್ ಕ್ರೀಮ್ ತೊಗೊಂಡ್ರು ಮಕ್ಕಳು. ಹಾಗೆ ಸ್ವಲ್ಪ ಅಂದರೆ ನಾನು ಸ್ವಲ್ಪ ತಿಂದು ಕೊಟ್ಟಿದ್ದೆ, ಬಿಕಾಸ್ ಜಾಸ್ತಿ ಐಸ್ ಕ್ರೀಮ್ ತಿಂದರೆ ನಾಳೆ ಶೀತ ಆಗುತ್ತೆ. ಆ್ಯಂಡ್ ಮತ್ತು ವಾಪಸ್ಸು ಮನೆಗೆ ಒಂದು ಪಾರ್ಸೆಲ್ ತೊಗೊಳ್ಳೋಣ ಅಂತ ಒಂದು ಚರ್ಮುರಿ ತೊಗೊಂಡೆ. ಹಾಗೆ ಇಲ್ಲಿ ನೋಡಿ, ಪಟಾಕಿ ಎಲ್ಲ ಬಿಡ್ತಾ ಇದ್ದಾರೆ. ಇವತ್ತೇ ಇಷ್ಟು ಜನ ಇದ್ದಾರೆ, ಬಟ್ ನಾಳೆ ಅಂತೂ ತುಂಬ ಜನ ಇರ್ತಾರೆ ಆಯಿತಾ. ಸೊ ಇನ್ನೇನು ಜಾಸ್ತಿ ಏನು ತಗೊಂಡಿಲ್ಲ, 1-2 ಐಟಮ್ಸ್ ಮನೆಗೆ ಬೇಕಾಗಿರುವಂಥ ತಗೊಂಡೆ ಅಷ್ಟೇ. ಹಾಗೆ ಇವತ್ತಿನ ರಥದಲ್ಲಿ ದೇವರು ಕೂಡ ಹೊರಟರು. ಹಾಗೆ ದೊಡ್ಡ ರಥ ಇದೆ ಅಲ್ವಾ, ಅದು ನಾಳೆ 21ಗೆ, ಜಾನ್ವರಿ 21ಗೆ ಆಯಿತಾ. ಇಲ್ಲಿ ನೋಡಿ,
ಗೈಸ್ ಫೈನಲಿ ಮನೆಗೆ ಬಂದ್ವಿ. ದೇವ್ರ ರಥ ಎಲ್ಲ ಹೊರಟಾದ್ಮೇಲೆ ಸೀದಾ ನಾವು ಮನೆಗೆ ಬಂದ್ವಿ. ನೋಡಿ ಒಂದಷ್ಟು ಆಟ ಸಾಮಾನು, ಹಾಗೆ ಒಂದು ಕಾರು ಮತ್ತು ಗಾಡಿ ಮತ್ತು ಏನೋ ಒಂದು ಐಟಮ್ ತಗೊಬಂದೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಏನು ವೆಜಿಟೇಬಲ್ ಚಾಪರ್ ಮತ್ತು ಒಂದು ಸೋಸುವಂಥದ್ದು, ಹಾಗೆ ಒಂದು ಚಿಕ್ಕ ಪಾತ್ರೆನ ತಗೊಬಂದೆ. ಖುಷಿ ಆಯ್ತಿದ್ದಾನೆ ನೋಡಿ. 150 ಅದೆಲ್ಲದಕ್ಕೂ. ಇದಕ್ಕೆ 50 ರೂಪೀಸ್ ಆಯಿತಾ. ಒಂದು ಗಿಡ ಇದೆ, ಅದನ್ನು ಇದರಲ್ಲಿ ಹಾಕಿಡೋಣ ಅಂತೇಳಿ ಇದನ್ನು ತಗೊಬಂದೆ. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.